ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಕಡು ಕರುಣಿ ನೀನೆಂದರಿದು ಹೇರುಡಲ ನಮಿಸುವೆ ನಿನ್ನೆಡೆಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸಿಂಧು ಎಂದೆಂದು. ನಡು ನಡುವೆ ಬರುತ್ತಿಪ್ಪ ವಿಘ್ನವ ತಡೆದು ಭಗವನ್ ನಾಮ ಕೀರ್ತನೆ ನುಡಿದು ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೇ. ಭ್ರಷ್ಟನೆನಿಸಬೇಡ ಕೃಷ್ಣ ಇಷ್ಟು ಮಾತ್ರ ಬೇಡಿಕೊಂಬೆ ಶಿಷ್ಟರೊಡನೆ ಇಟ್ಟು ಕಷ್ಟ ಬಿಡಿಸೋ ವಿಷ್ಣುವೇ. ಈಶ ನಿನ್ನ ಚರಣ ಭಜನೆಯನ್ನು ಹೇಳ್ತಾ ಇದ್ವಿ. ಅದರಲ್ಲಿ 4ನೇ ನುಡಿಯಲ್ಲಿ ಬೇಡ್ಕೋತಾ ಇದ್ದಾರೆ, ವಿಷ್ಣುವಿಗೆ ಬೇಡ್ಕೋತಾ ಇದ್ದಾರೆ, ಪರಮಾತ್ಮನ ರೂಪವಾಗಿರುವಂತಹ ವಿಷ್ಣುವಿಗೆ ಬೇಡ್ಕೋತಾ ಇದ್ದಾರೆ. ನಿನ್ನೆ ಗೋವಿಂದನ ಬಗ್ಗೆ ತಿಳ್ಕೊಂಡ್ವಿ. ಇವತ್ತು 4ನೇ ನುಡಿಯಲ್ಲಿ ವಿಷ್ಣುವಿನ ಬಗ್ಗೆ ತಿಳ್ಕೊಳ್ಳೋಣ. ವಿಷ್ಣು ಅಂತಂದರೆ ಎಲ್ಲ ಕಡೆಗೂ ವ್ಯಾಪ್ತನಾದವನಿಗೆ ವಿಷ್ಣು ಅಂತ ಕರೀತಾರೆ. ಸರ್ವತ್ರ ವ್ಯಾಪ್ತನಾದ ಪರಮಾತ್ಮನೇ ವಿಷ್ಣು. ಅದಕ್ಕೆ ಪುರಂದಾಸರು ಒಂದು ಹಾಡಿನಲ್ಲಿ ಬರೀತಾರೆ, ಪಿಳ್ಳಂಗೋವಿಯ ಚಲ್ವ ಕೃಷ್ಣನ ಎಲ್ಲಿ ನೋಡಿದಿರಿ, ಎಲ್ಲಿ ನೋಡಿದಿರಿ. ವಿಷ್ಣು ಅಂತಂದರೆ ಪರಮಾತ್ಮನಿಗೆ ಸರ್ವತ್ರ ವ್ಯಾಪ್ತನಾದರಿಂದ ಪರಮಾತ್ಮನಿಗೆ ವಿಷ್ಣು ಅಂತ ಹೆಸರು. ಅದಕ್ಕೆ ಪುರಂದಾಸರು ಒಂದು ಹಾಡಿನಲ್ಲಿ ಬರೀತಾರೆ, ಪಿಳ್ಳಂಗೋವಿಯ ಚಲ್ವ ಕೃಷ್ಣನ ಎಲ್ಲಿ ನೋಡಿದಿರೆ. ಎಂಥ ಕೃಷ್ಣ, ಕೈಯಲ್ಲಿ ಕೊಳಲನ್ನು ಹಿಡಿದುಕೊಂಡು ಕರುಗಳ ಜೊತೆಗೆ ಹಸುಗಳ ಜೊತೆಗೆ ಆಡ್ತಾ ಇರುವಂಥ ಚಲುವ ಕೃಷ್ಣ ಅಂತ ಇದ್ದಾರೆ. ಸುಂದರ ಮನ್ಮಥನ ತಂದೆಯಾಗಿರುವಂತಹ, ಜಗತ್ತಿಗೆ ಸುಂದರನಾಗಿರುವಂತಹ ಗೋಪಿಕಾಸ್ತ್ರೀ ಕೃಷ್ಣ ಎಲ್ಲಿ ಹೋದ ಅಂತ ಮುದ್ದು ಕೃಷ್ಣ ಎಲ್ಲಿ ಹೋಗಿ ಎಲ್ಲಿ ನೋಡಿದ್ದೀರಿ, ಸ್ವಲ್ಪ ನಮಗೊಂಚೂರು ಹೇಳ್ರಿ. ದಾರಿಯಲ್ಲಿ ಹೋಗೋರಿಗೆಲ್ಲ ಕೇಳ್ತಾ ಇದ್ದಾರೆ, ಇಲ್ಲಿ ಬಂದೇನೋ ಕೃಷ್ಣ ಅಂತ ಕೇಳ್ತಾ ಇದ್ದಾರೆ. ಅದಕ್ಕೆ ಹೇಳ್ತಾರೆ, ಎಲ್ಲ ಕಡೆಗೂ ಎಲ್ಲಿ ನೋಡಿದರಲ್ಲಿ ಇಲ್ಲ ಅಂತ ಹೇಳಬೇಡಿ ಜಾಣರು, ಜ್ಞಾನಿಗಳು. ಸರ್ವತ್ರದಲ್ಲಿ ವ್ಯಾಪ್ತನಾಗಿದ್ದಾನೆ ಪರಮಾತ್ಮ, ನೋಡುವ ಕಣ್ಣು ಬೇಕು. ಎಲ್ಲ ಕಡೆಗೂ ಇದ್ದಾನೆ ಆ ಪರಮಾತ್ಮ. ನಂದಗೋಪನ ಮಂದಿರಂಗಳ ಸಂದುಗೊಂದಿನಲ್ಲಿ, ಯಶೋದೆ ನಂದನ ಮನೆಯ ಮುಂದೆ ಕಾಣಿಸ್ತಿಲ್ಲಲ್ಲ, ಹೋಗ್ರಿ ಸಂದುಗೊಂದಂಗೆ ನೋಡ್ರಿ ಎಲ್ಲಿದ್ದಾನವನು ಅಂತ. ಇಲ್ಲದೆ ಇದ್ದರೆ ಮುದ್ದು ಮುದ್ದಾಗಿರುವಂತಹ ಚೆಂದಾಗಿರುವಂತಹ ಆ ಗೋಪ ಬಾಲರ ವೃಂದ ಇದೆಯಲ್ಲ, ಬಾಲಕರ ವೃಂದ ಸಮೂಹ, ಅಲ್ಲಿದ್ದಾನೆ ನೋಡ್ರಿ ಅವನು. ಅಥವಾ ಈ ಮುದ್ದು ಕೃಷ್ಣ ಆ ಸುಂದರಿಯರಾಗಿರುವಂಥ ಹೆಂಗಸರಿಂದ ಓಡಿ ಹೋಗ್ಲಿಕ್ಕತ್ತಾನೇನು, ನಂಗೆ ಬೆಣ್ಣೆ ಕೊಡ್ರಿ, ನಂಗೆ ಅದು ಕೊಡ್ರಿ, ನಂಗೆ ಇದು ಕೊಡ್ರಿ ಅಂತ ಅಲ್ಲಿ ಓಡೋಗೇನೇನು. ಅಲ್ಲಿ ನೋಡ್ರಿ ಆ ಹೆಂಗಸರು ಹಿಂದೆ ಮುಂದೆ ಎಲ್ಲ ನೋಡ್ರಿ. ಅಥವಾ ಮುದ್ದಾಗಿರುವಂತಹ ಹಸು ಮತ್ತು ಆಕಳ ಮತ್ತು ಕರು, ಹಸು ಮತ್ತು ಕರುವಿನ ಆ ಸಮೂಹದಲ್ಲಿದ್ದಾನೇನೋ. ಯಾವ ಕರುವಿನ ಹಿಂದಿದ್ದಾನೆ, ಯಾವ ಆಕಳ ಹಿಂದಿದ್ದಾನೆ ನೋಡ್ರಿ. ಅದಕ್ಕೆ ಮತ್ತೆ ಹೇಳ್ತಾರೆ 2ನೇ ನುಡಿಯಲ್ಲಿ, ಗುರುಗಳು ಹೇಳಿದಂತಹ ಮಂಗಲವಾಗಿರುವಂತಹ ಪ್ರತಿಯೊಂದು ಶಬ್ದದಲ್ಲಿದ್ದಾರೆ ಪರಮಾತ್ಮ. ಆಗಮಾರ್ಥದೊಳಗೆ 4 ವೇದಗಳಲ್ಲಿಯೂ ಅವನೇ ತುಂಬಿದ್ದಾನೆ. ಎಲ್ಲ ವೇದಗಳು ಆ ಪರಮಾತ್ಮನನ್ನೇ ಹೇಳ್ತಾ ಇವೆ, ಅವನ ಸ್ತೋತ್ರವನ್ನೇ ಮಾಡ್ತಾ ಇವೆ, ಅವನ ಮಹಿಮೆಯನ್ನೇ ಹೇಳ್ತಾ ಇದೆ. ಆ ವೇದೋಕ್ತಾನುಸಾರವಾಗಿ ಮಾಡುವಂತಹ ಯಾಗಗಳಲ್ಲಿಯೂ ಅವನೇ ಇದ್ದಾನೆ, ಅವನಿಗೆ ಆಹುತಿಯನ್ನು ಕೊಡ್ತಾರೆ. ಶ್ರೀಗೆ ಭಾಗ್ಯನಾಗಿ ವರ್ತಿಪ ಮಹಾಲಕ್ಷ್ಮೀ ದೇವಿಗೆ ಪತಿಯಾಗಿರುವಂತಹ, ಅವಳಿಗೆ ಸಂತೋಷವನ್ನು ಕೊಡುವಂತಹ, ಅವಳಿಗೆ ಭಾಗ್ಯವನ್ನು ಕೊಡುವಂತಹ ಮಂಗಲಕರನಾಗಿರುವಂತಹ ಪರಮಾತ್ಮ ಎಲ್ಲ ಕಡೆಗೂ ಇದೆ, ಎಲ್ಲ ಭೋಗದಲ್ಲಿದ್ದಾನೆ.
ಅದಕ್ಕೆ ಹೇಳೋದು ಪ್ರತಿ ಕ್ಷಣಕ್ಕೆ ಅವನನ್ನು ಸ್ಮರಣೆ ಮಾಡ್ರಿ. ನಿಂತಾಗ, ಕೂತಾಗ, ಎದ್ದಾಗ, ನೋಡುವಾಗ, ಪ್ರತಿ ಕ್ಷಣಕ್ಕೆ, ತಿನ್ನುವಾಗ, ಉಣ್ಣುವಾಗ ಪ್ರತಿ ಕ್ಷಣಕ್ಕೆ ಸ್ಮರಣೆ ಮಾಡಿ. ತಿನ್ಲಿಕ್ಕೆ ಆಹಾರ ಸಿಕ್ಕಿದೆ, ಪರಮಾತ್ಮ ನಿನ್ನಿಂದ. ನಡೀತಾ ಇದ್ದೇನೆ, ಪರಮಾತ್ಮ ನಿನ್ನಿಂದ. ನೋಡ್ತಾ ಇದ್ದೇನೆ, ಪರಮಾತ್ಮ ನಿನ್ನ ಅನುಗ್ರಹದಿಂದ. ಶರೀರದ ಎಲ್ಲ ಅಂಗಗಳು ಸರಿಯಾಗಿದೆ, ಪರಮಾತ್ಮ ನಿನ್ನ ಅನುಗ್ರಹದಿಂದ. ಹಾಗೆ ಪ್ರತಿ ಕ್ಷಣಕ್ಕೆ ಅವನ ಸ್ಮರಣೆಯನ್ನು ಮಾಡಿರಿ. ಅವನು ನಮ್ಮ ಮೇಲೆ ಮಾಡಿದ ಅನುಗ್ರಹವನ್ನು ಸ್ಮರಣೆ ಮಾಡಿ. ಈ ಚರಾಚರದೊಳಗೆ ಜನಗಳ ಆಚೆ ಈಚೆ ಎಲ್ಲ ಜನರಲ್ಲಿಯೂ ತುಂಬಿದ್ದಾನೆ. ಅವರ ಹೊರಗೂ ಇದ್ದಾನೆ, ಅವರ ಒಳಗೂ ಇದ್ದಾನೆ. ಖೇಚರೇಂದ್ರನ ಸುತನ ರಥದ ಚೌಕಪೇಟದಲ್ಲಿ ಅರ್ಜುನನ ಸಾರಥಿಯಾಗಿ ಕೂತಿದ್ದ. ನಾಚದೆ ಮಾಧವ ಎಂಬ ಭಕ್ತರ ವಾಚಂಗಗಳಲ್ಲಿ ಭಕ್ತಿಯಿಂದ ಯಾರು ಸ್ತೋತ್ರ ಮಾಡ್ತಾರೆಯೋ ಅವರ ಮಾತಿನಲ್ಲಿ ಆ ಪರಮಾತ್ಮ ಕೂತಿದ್ದಾನೆ. ಪರಮಾತ್ಮ ಬೀಚುಕೊಂಡದಂದರೆ ಸರ್ವತ್ರದಲ್ಲಿ ವ್ಯಾಪ್ತನಾಗಿರುವಂತಹ ಆ ಪುರಂದರ ವಿಠ್ಠಲ ಎಲ್ಲಿದ್ದಾನೆ? ನಿನ್ನ ಕಣ್ಣಿನ ತುದಿಯಲ್ಲೇ ಇದ್ದಾನೆ, ಲೋಚನಾಗ್ರದಲ್ಲಿ ಅಂತ ಇದ್ದಾರೆ. ಬೆಳಗ್ಗೆ ಎದ್ದಾಕ್ಷಣ ಕನ್ನಡಿಯನ್ನು ನೋಡಿ ನಿಮ್ಮ ಬಲಗಣ್ಣಿನ ತುದಿಯಲ್ಲಿ ನೋಡಬೇಕು, ಅಲ್ಲಿ ವಿಶ್ವನಾಮಕ ಪರಮಾತ್ಮ ಇದ್ದಾನೆ. ಎಚ್ಚರ ಕೊಟ್ಟವನು ಅವನೇ. ಅವನನ್ನು ಸ್ಮರಣೆ ಮಾಡ್ರಿ. ಆದ್ದರಿಂದ ಸರ್ವತ್ರ ವ್ಯಾಪ್ತನಾಗಿದ್ದಾನೆ ಪರಮಾತ್ಮ ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು ಹಾಡಿನಲ್ಲಿ ಬರಿತಾ ಇದ್ದಾರೆ, ಅಲ್ಲಿ ಪಿಳ್ಳಂಗೋವಿಯ ಚೆಲ್ವಕೃಷ್ಣನ ಎಲ್ಲಿ ನೋಡಿದರೆ ಎನ್ನುವ ಈ ಹಾಡಿನಲ್ಲಿ ಎಲ್ಲಿ ನೋಡಿದರಲ್ಲಿ ಅವನು ಕಾಣಿಸ್ತಾ ಇದ್ದಾನೆ ಅಂತ ದಾಸ್ ಹೇಳ್ತಾರೆ. ಪಿಳ್ಳಂಗೋವಿಯ ಚೆಲ್ವಕೃಷ್ಣನ ಎಲ್ಲಿ ನೋಡಿದಿರೇ, ಕೃಷ್ಣನ ಎಲ್ಲಿ ನೋಡಿದಿರೇ, ಎಲ್ಲಿ ನೋಡಿದರಲ್ಲಿ ಇಲ್ಲದಿಲ್ಲವೆಂದು ಬಲ್ಲ ಜಾಣರು, ಪಿಳ್ಳಂಗೋವಿಯ ಚೆಲ್ವಕೃಷ್ಣನ ಎಲ್ಲಿ ನೋಡಿದಿರೆ. ನಂದಗೋಪನ ಮಂದಿರಂಗಳ ಸಂದುಗೊಂದಿನಲ್ಲಿ ಚಂದ ಚಂದದ ಗೋಪಬಾಲರ ವೃಂದ ವೃಂದದಲ್ಲಿ ಸುಂದರಾಂಗದ ಸುಂದರಿಯರ ಹಿಂದು ಮುಂದಿನಲ್ಲಿ ಅಂದದ ಕಳ ಕಂದ ಕರುಗಳ ಮಂದೆ ಮಂದೆಯಲ್ಲಿ ಪಿಳ್ಳಂಗೋವಿಯ ಚೆಲ್ವಕೃಷ್ಣನ ಎಲ್ಲಿ ನೋಡಿದಿರೆ. ಶ್ರೀ ಗುರುಕ್ತ ಸದಾ ಸುಮಂಗಳ ಯೋಗ ಯೋಗದಲ್ಲಿ ಆಗಮಾರ್ಥದೊಳಗೆ ಮಾಡುವ ಯಾಗ ಯಾಗದಲ್ಲಿ ಶ್ರೀಗೆ ಭಾಗ್ಯನಾಗಿ ವರ್ತಿಪ ಭೋಗ ಭೋಗದಲ್ಲಿ ಭಾಗವತರು ಸದಾ ಬಾಗಿ ಪಾಡುವ ರಾಗ ರಾಗದಲ್ಲಿ ಪಿಳ್ಳಂಗೋವಿಯ ಚೆಲ್ವಕೃಷ್ಣನ ಎಲ್ಲಿ ನೋಡಿದಿರೆ. ಈ ಚರಾಚರದೊಳಗೆ ಜನಗಳ ಆಚೆ ಈಚೆಯಲ್ಲಿ ಖೇಚರೇಂದ್ರನ ಸುತನ ರಥದ ಚೌಕಪೇಟದಲ್ಲಿ ನಾಚದೆ ಮಾಧವ ಎಂಬ ಭಕ್ತರ ವಾಚಕಗಳಲ್ಲಿ ವೀಚುಕೊಂಡದ ಪುರಂದರ ವಿಠ್ಠಲನ ಲೋಚನಾಗ್ರದಲ್ಲಿ ಪಿಳ್ಳಂಗೋವಿಯ ಚೆಲ್ವಕೃಷ್ಣನ ಎಲ್ಲಿ ನೋಡಿದಿರಿ. ಈ ರೀತಿಯಾಗಿ ಎಲ್ಲ ಕಡೆಗೂ ಪರಮಾತ್ಮ ಇದ್ದಾನೆ ಅಂತ ಹೇಳಿ 3 ನುಡಿಯಲ್ಲಿ ಹೇಳ್ತಾ ಇದ್ದಾರೆ. ಬಾಲಕೃಷ್ಣನಾಗಿ ನಂದಗೋಪನ ಮಂದಿರದಲ್ಲಿ ಅಷ್ಟೇ ಅಲ್ಲ, ಇಡೀ ಗೋಕುಲದಲ್ಲಿ ಸರ್ವತ್ರದಲ್ಲಿ ವ್ಯಾಪ್ತನಾಗಿದ್ದಾನೆ. ಆ ಸುಂದರಿಯರ ಹಿಂದು ಮುಂದಿನಲ್ಲೂ ವ್ಯಾಪ್ತನಾಗಿದ್ದಾನೆ. ಆಕಳ ಕರುಗಳ ಮಧ್ಯದಲ್ಲಿಯೂ ವ್ಯಾಪ್ತನಾಗಿದ್ದಾನೆ. ಗುರುಗಳು ಪಾಡುವಂತಹ ಹೇಳುವಂತಹ ಆ ಮಂಗಲಕರವಾಗಿರುವಂತಹ ಯೋಗದಲ್ಲಿ ಅವನಿದ್ದಾನೆ. ಆಗಮದೊಳಗೆ 4 ವೇದದಲ್ಲಿಯೂ ಅವನೇ ತುಂಬಿದ್ದಾನೆ. ಮಾಡುವಂತಹ ಯಾಗ ಯಜ್ಞದಲ್ಲಿಯೂ ಅವನೇ ಇದ್ದಾನೆ. ಮಹಾಲಕ್ಷ್ಮಿಗೆ ಭಾಗ್ಯನಾಗಿರುವಂತಹ, ಮಹಾಲಕ್ಷ್ಮಿಯ ಪತಿಯಾಗಿರುವಂತಹ ಪರಮಾತ್ಮ ನಾವು ಮಾಡುವಂತಹ ಸರ್ವ ಭೋಗದಲ್ಲಿ ಅವನೇ ಇದ್ದಾನೆ. ಅವನನ್ನು ನೆನೆಸಿ ಆ ಭೋಗಗಳನ್ನು ಅನುಭವಿಸಿ.
ಭಾಗವತರು, ಭಗವದ್ಭಕ್ತರಾಗಿರುವಂತಹ ಭಾಗವತರು ಯಾವಾಗಲೂ ಸ್ತೋತ್ರ ಮಾಡುವಂತಹ, ಭಕ್ತಿಯಿಂದ ಬಗ್ಗಿ ಆ ಪರಮಾತ್ಮನ ಸ್ತೋತ್ರ ಮಾಡುವಂಥ ಪ್ರತಿಯೊಂದು ರಾಗದಲ್ಲಿ ಅವರಿದ್ದಾರೆ ಪರಮಾತ್ಮ. ಈ ಚರಾಚರದೊಳಗೆ ಅಂತ ಹೇಳ್ತಾರೆ, ಇಡೀ ಬ್ರಹ್ಮಾಂಡದ ಒಳಗೆ ಹೊರಗೆ ಸರ್ವತ್ರದಲ್ಲಿ ಆ ಪರಮಾತ್ಮ ತುಂಬಿದ್ದಾನೆ. ಜನಗಳ ಒಳಗೂ ಇದ್ದಾನೆ, ಅವರ ಹೊರಗೂ ಆ ಪರಮಾತ್ಮ ಇದ್ದಾನೆ. ಅರ್ಜುನನ ರಥದ ಸಾರಥಿಯಾಗಿರುವಂತಹ ಪರಮಾತ್ಮ ಆ ರಥದಲ್ಲಿ ಕುಳಿತುಕೊಂಡು ಆ ಅರ್ಜುನನನ್ನು ಯುದ್ಧದಲ್ಲಿ ಗೆಲ್ಲಿಸಿದ್ದಾನೆ. ಭಕ್ತಿಯಿಂದ ನಾಚದೆ ಅಂತ ಹೇಳ್ತಾ ಇದ್ದಾರೆ. ಪರಮಾತ್ಮನ ನಾಮವನ್ನು ತೆಗೆದುಕೊಳ್ಳುವಾಗ, ಸ್ತೋತ್ರವನ್ನು ಮಾಡುವಾಗ ಭಕ್ತಿಯಿಂದ, ಯಾರು ಕೇಳ್ತಾರೆ ಏನೋ, ಸರಿಗಂತಾರೋ ಏನೋ, ಇಲ್ಲ, ಅದೆಲ್ಲ ಬೇಡ. ಭಕ್ತಿಯಿಂದ ಅವನಲ್ಲಿ ಮನಸ್ಸಿಟ್ಟು ಆ ಪರಮಾತ್ಮನ ಸ್ತೋತ್ರವನ್ನು ಮಾಡಿರಿ. ಮಾಧವ ಅಂತ ಇದ್ದಾರೆ, ಮಹಾಲಕ್ಷ್ಮಿ ಪತಿಯಾಗಿರುವಂಥ ಹೇ ಪರಮಾತ್ಮ, ನಾನು ನಿನಗೆ ಶರಣು ಬಂದಿದ್ದೇನೆ. ಅವರೇ ಭಕ್ತರು. ಅಂಥವರ ವಾಚಕಗಳವರ ಮಾತಿನಲ್ಲಿ, ಅವರ ಸ್ತೋತ್ರದಲ್ಲಿ ಆ ಪರಮಾತ್ಮ ಇದ್ದಾನೆ. ಅಂತಹ ಪುರಂದರ ವಿಠ್ಠಲನನ್ನು ಬೀಚುಕೊಂಡದ ಸರ್ವತ್ರದಲ್ಲಿ ವ್ಯಾಪ್ತನಾಗಿರುವಂತಹ ಪುರಂದರ ವಿಠ್ಠಲನ ನಿನ್ನ ಕಣ್ಣಿನೊಳಗೆ ಇದ್ದಾನೆ, ಲೋಚನಾಗ್ರದಲ್ಲಿ ನಿನ್ನ ಕಣ್ಣಿನೊಳಗಿದ್ದಾನೆ ಅಂಥೇಳೆ ಎದ್ದಾಕ್ಷಣ, ಕಣ್ಣು ತೆರೆದಾಕ್ಷಣ ನಮಗೆ ಎಚ್ಚರವಾಗಿ, ಮಲ್ಕೊಂಡಿದ್ವಿ, ಏನೂ ಗೊತ್ತಿದ್ದಿಲ್ಲ, ಮತ್ತೆ ಸೃಷ್ಟಿ ಆಯಿತು. ಪರಮಾತ್ಮನಿಗೆ ಅವಾಗ ಥ್ಯಾಂಕ್ ಯು ಹೇಳಬೇಕು. ಎಚ್ಚರ ಮಾಡಿದೆಯಪ್ಪ, ಮತ್ತೊಮ್ಮೆ ಸಾಧನೆಗೆ ಇನ್ನೊಂದು ದಿನವನ್ನು ಕೊಟ್ಟಿಯಪ್ಪ, ನನ್ನಿಂದ ಸಾಧನೆಯನ್ನು ಮಾಡಿಸು ಪರಮಾತ್ಮ, ಮಾಡಿಸಿ ನನಗೆ ಅನುಗ್ರಹ ಮಾಡು ಪರಮಾತ್ಮ ಅಂತ ಅವನಿಗೆ ಪ್ರಾರ್ಥನೆ ಮಾಡಬೇಕು. ಅದಕ್ಕೆ ಹೇಳಿದ್ರು, ಭ್ರಷ್ಟನೆನಿಸಬೇಡ ಕೃಷ್ಣ, ಇಷ್ಟು ಮಾತ್ರ ಬೇಡಿಕೊ, ಇನ್ನೇನು ಬೇಡ್ಕೊಂಗಿಲ್ಲೋ ಪರಮಾತ್ಮ. ಎಚ್ಚರ ಮಾಡಿದ್ದಿ, ನಿನ್ನ ಸಾಧನೆಯನ್ನು ಮಾಡಿಸು, ಸಾಧನೆಯನ್ನು ಮಾಡಿಸಿ ಅನುಗ್ರಹವನ್ನು ಮಾಡಪ್ಪ. ಆದ್ದರಿಂದ ಸರ್ವತ್ರದಲ್ಲಿ ಅವನು ಪರಮಾತ್ಮ ಇದ್ದಾನೆ. ಅಂತಹ ಪುರಂದರ ವಿಠ್ಠಲನನ್ನು, ಪರಮಾತ್ಮನನ್ನು ನಿನ್ನ ಕಣ್ಣಿನಲ್ಲೇ ಇದ್ದಾನೆ. ಅವನು ಎಚ್ಚರ ಮಾಡಿಕೊಟ್ಟಾಗ ಇಡೀ ಬ್ರಹ್ಮಾಂಡವನ್ನು ನೋಡ್ತೀನಿ. ಇನ್ನೊಂದು ಕಡೆಯಲ್ಲಿ ಅದೇ ಪುರಂದಾಸರು ಬರೀತಾರೆ, ಅಲ್ಲಿ ನೋಡಲು ರಾಮ, ಇಲ್ಲಿ ನೋಡಲು ರಾಮ, ಎಲ್ಲೆಲ್ಲಿ ನೋಡಿದರೂ ಅಲ್ಲಿ ಶ್ರೀರಾಮ. ರಾವಣನ ಮೂಲ ಬಲ ಕಂಡು ಕಪಿಸೇನೆ ಆವಾಗಲೇ ಬೆದರಿ ಓಡಿದವು. ಈ ವೇಳೆ ನರನಾಗಿ ಇರಬಾರದೆಂದೆಣಿಸಿ ದೇವ ಶ್ರೀರಾಮಚಂದ್ರ ಜಗವೆಲ್ಲ ತಾನಾದ. ಅಲ್ಲಿ ನೋಡಲು ರಾಮ, ಇಲ್ಲಿ ನೋಡಲು ರಾಮ, ಅವನಿಗೆ ಇವ ರಾಮ, ಇವನಿಗೆ ಅವ ರಾಮ, ಅವನಿಯೊಳಿ ಪರಿ ರೂಪ ಉಂಟೆ. ಲವ ಮಾತ್ರದಿ ಅಸುರ ದುರುಳರೆಲ್ಲರೂ ಅವರವರ ಹೊಡೆದಾಡಿ ಹತರಾಗಿ ಹೋದರು. ಹನುಮದಾದೆ ಸಾಧು ಜನರು ಅಪ್ಪಿಕೊಂಡು ಕುಣಿದಾಡಿದರು ಹರುಷದಿಂದ. ಕ್ಷಣದಲ್ಲಿ ಪುರಂದರ ವಿಠ್ಠಲರಾಯನು ಕೊನೆಗೊಡೆಯನು ತಾನೊಬ್ಬನಾಗಿ ನಿಂತ. ಅಲ್ಲಿ ನೋಡಲು ರಾಮ, ಇಲ್ಲಿ ನೋಡಲು ರಾಮ. ರಾವಣನ ಆ ಬಲವನ್ನು ಸೇನೆ ನೋಡಿ ಕಪಿಗಳು ಗಾಬರಿ ಆದಂತೆ. ಅವನ ಸೇನೆಯಲ್ಲಿದೆ, ನಾವೆಲ್ಲಿದ್ದೀವಿ, ಅವ್ರ ಕೈಲಿ 20 ಆಯುಧಗಳಿವೆ, ನಮ್ಮನ್ನೇಲಿಲ್ಲ ಅಂತ ಗಾಬರಿ ಆದಾಗ ಅದಕ್ಕೆ ಹೇಳ್ತಾರೆ, ಅವನ ಮೂಲಬಲ ಕಂಡು ಕಪಿಸೇನೆ ಹೆದರಿ ಓಡ್ ಹೊಂಟುವಂತೆ.
ಎಲ್ಲ ಕಪಿಗಳು ಅಂಜಿ ಓಡಿದ್ವಂತೆ. ಆಗ ಜಗತ್ತಿಗೆ ದೇವ ಶ್ರೀರಾಮಚಂದ್ರ ಅಂತ, ಜಗತ್ತಿಗೆ ಸ್ವಾಮಿಯಾಗಿರುವಂತಹ ಲಕ್ಷ್ಮೀಪತಿಯಾಗಿರುವಂತಹ ಪರಮಾತ್ಮ ಜಗವೆಲ್ಲ ತಾನೇ ಅನಂತ ರೂಪಗಳನ್ನು ತೆಗೆದುಕೊಂಡ್ಬಿಟ್ಟ. ಅವನು ಬಂದರೆ ಅವನಿಗೂ ಇಲ್ಲಿ ರಾಮನೇ ಕಾಣಿಸ್ತಾ ಇದ್ದಾನೆ, ಇವನಿಗೂ ರಾಮನೇ ಕಾಣಿಸ್ತಾ ಇದ್ದಾನೆ. ಅವನಿಗೆ ಶತ್ರುಗಳಿಗೆ, ರಾವಣನ ಸೈನಿಕರಿಗೆ ಎಲ್ಲಿ ನೋಡಿದ್ರಲ್ಲಿ ರಾಮನೇ ಕಾಣಿಸ್ತಾ ಇದ್ದಾರೆ. ಈ ಪರಿ ಭೂಮಿಯಲ್ಲಿ ಅವನಿಯವಳು ಅಂತಾರೆ, ಈ ಪರಿ ಭಾಗ್ಯ ಇನ್ಯಾರಿಗುಂಟಪ್ಪ? ಆ ಪರಮಾತ್ಮ ಒಬ್ಬನಿಗೆ. ರಾಮಚಂದ್ರ ಸಾಕ್ಷಾತ್ ಪರಮಾತ್ಮ ಅಂತ ಹೇಳ್ತಾ ಇದ್ದಾರೆ. ಒಂದು ಲವ ಮಾತ್ರದೆ ಅಂತೇಳಿ ಒಂದು ಕ್ಷಣದಲ್ಲಿ ಆ ದುರುಳರೆಲ್ಲರೂ ಅಂದರೆ ದೈತ್ಯರೆಲ್ಲರೂ ತಾವೇ ಹೊಡ್ಕೊಂಡು ಸತ್ರಂತ. ರಾಮ ಹೊಡೆದೇ ಇಲ್ಲ ಅವ್ರಿಗೆ ನೋಡಿದ್ರೆ ಇವನೇ ರಾಮ ಅಂತೇಳಿ ಅವನಿಗೆ ಹೊಡಿತಾ ಇತ್ತು, ತಮ್ಮವರಿಗೆ ಹೊಡ್ಕೊತಾ ಇದ್ದಾರೆ. ಇವನು ನೋಡಿಕೊಂಡು ತಮ್ಮವರಿಗೆ ಹೊಡ್ಕೊಂಡು ಹೋಗ್ಬಿಟ್ರು. ಆಗ ಹನುಮದಾದಿ ಸಾಧು ಜನರು ಅಂತ ಇದ್ದಾರೆ, ಹನುಮಂತಾದಿ ಭಕ್ತ ಜನರು, ಭಗವದ್ಭಕ್ತರು ಒಬ್ಬರಿಗೊಬ್ಬರು ಅಪ್ಕೊಂಡು ಥೈ ಸಂತೋಷದಿಂದ ಕುಣಿದಾಡಿದ್ದಾರೆ. ಆಮೇಲೆ ಒಂದು ಕ್ಷಣದಲ್ಲಿ 20 ಅನಂತ ರೂಪಗಳನ್ನು ತೆಗೆದುಕೊಂಡಂತಹ ಶ್ರೀರಾಮಚಂದ್ರ ಒಬ್ಬನೇ ಆಮೇಲೆ ಒಬ್ಬ ರಾಮಚಂದ್ರ ಆಗಿ ನಿಂತಂತೆ. ಈ ರೀತಿಯಾಗಿ ರಾಮಕೃಷ್ಣಾದಿ ಅನೇಕ ರೂಪದಿಂದ ವಿಷ್ಣು ಪರಮಾತ್ಮ ಸರ್ವತ್ರದಲ್ಲಿ ವ್ಯಾಪ್ತನಾಗಿದ್ದಾನೆ, ಎಲ್ಲ ಹೃದಯದಲ್ಲಿಯೂ ಇದ್ದಾನೆ. ಆದ್ದರಿಂದ ಅವನಿಗೆ ಪ್ರತಿಯೊಬ್ಬರ ಕಷ್ಟ ಸುಖಗಳು ಗೊತ್ತಿದೆ. ನಮಗೇನು ಮಾಡಿ ದೇವ್ರಿಗೆ ಗೊತ್ತಾಗ್ತಿಲ್ಲ ಅಂತ ತಿಳ್ಕೊಬೇಡ್ರಿ. ನಾವು ಮನಸ್ಸಿನಲ್ಲಿ ಅಂದಿದ್ದು ಅವನಿಗೆ ಗೊತ್ತಾಗತ್ತೆ. ಮೇಲೆ ದೊಡ್ಡ ನಾಟಕ ಮಾಡಿ ಮನಸ್ಸಿನಲ್ಲಿ ಅವ್ರಿಗೆ ಬೈದು ಇವ್ರಿಗೆ ಬೈದ್ರೆ ಅದೆಲ್ಲ ಅವನಿಗೆ ಗೊತ್ತಿದೆ, ನೆನ್ಪಿಟ್ಕೊಳ್ರಿ. ಯಾಕೆಂದರೆ ಸರ್ವತ್ರ ವ್ಯಾಪ್ತನಾಗಿರುವಂಥ ಪರಮಾತ್ಮ ನಮ್ಮ ಹೃದಯ ಮಂದಿರದಲ್ಲೂ ಇದ್ದಾನೆ, ನಮ್ಮ ಮನಸ್ಸಿನಲ್ಲೂ ಇದ್ದಾನು. ಆದ್ದರಿಂದ ನಿನ್ನ ಪ್ರತಿಯೊಂದು ಇದು ಅವನಿಗೆ ಗೊತ್ತಿದೆ. ಈ ಬಂದ ಕಷ್ಟಗಳು ಹಾಗೆ ಮುಂದೆ ಕಷ್ಟಗಳು ಅವನಿಗೆ ಗೊತ್ತಿದೆ, ಅದನ್ನು ದೂರ ಮಾಡುವನು ಅವನೇ. ಆದ್ದರಿಂದ ಇಲ್ಲಿ ಕನಕದಾಸರು ಬೇಡ್ಕೋತಾ ಇದ್ದಾರೆ, ಭ್ರಷ್ಟನೆನಿಸಬೇಡ ಕೃಷ್ಣ ಇಷ್ಟು ಮಾತ್ರ ಬೇಡಿಕೊಂಬೆ, ಶಿಷ್ಟರೊಡನೆ ಇಟ್ಟು ಕಷ್ಟ ಬಿಡಿಸೋ ವಿಷ್ಣುವೇ. ನಿನಗಿಷ್ಟೇ ಬೇಡ್ಕೋತಾ ಇದ್ದೇನೆ ಪರಮಾತ್ಮ, ಕಷ್ಟಗಳು ಬಂದಾಗ ಅದನ್ನು ದೂರ ಮಾಡು. ನಾವೇನು ಮಾಡ್ತೇವೆ ಅಂದರೆ ಆ ಕಷ್ಟಗಳನ್ನ ದೂರ ಮಾಡುವಾಗ ಮತ್ತು ಅನೇಕ ತಪ್ಪುಗಳು ಮಾಡ್ತೇವೆ. ಸ್ವಧರ್ಮ ಆಚರಣೆಯನ್ನು ಬಿಡ್ತೇವೆ. ಅಸುರರಾದವರನ್ನು ಆಶ್ರಯಿಸಿ ಭ್ರಷ್ಟರಾಗ್ತೇವೆ. ಆಗ ಸ್ವಧರ್ಮದಿಂದ ನಾವು ದೂರರಾಗ್ತೇವೆ, ಭ್ರಷ್ಟರಾಗ್ತೇವೆ. ಇಂತಹ ಭ್ರಷ್ಟತೆ ನನ್ನಿಂದ ಆಗದಂತೆ ನೀನು ನನ್ನನ್ನು ಸಜ್ಜನರ ಮಧ್ಯದಲ್ಲಿಟ್ಟು ಅವರು ಹೇಳಿದಂತೆ ನಾನು ಸ್ವಧರ್ಮಾಚರಣೆಯನ್ನು ಮಾಡಿ ನಿನಗೆ ಅರ್ಪಿಸಬೇಕು. ನಿನ್ನ ಮರೆಯದಂತೆ ನೋಡ್ಕೊಪ್ಪ ಪರಮಾತ್ಮ, ಅದನ್ನು ನೀನೇ ಮಾಡಬೇಕು ಮಾರಾಯ. ಯಾಕೆ ಅಂದರೆ ನಾನು ಅಲ್ಪ ಸಾಮಾನ್ಯ. ಕಷ್ಟ ಬಂದಾಗ ನಾವೇನು ಮಾಡ್ತೇವೆ ಅಂದರೆ ಸ್ವಧರ್ಮ ಬಿಟ್ಬಿಡ್ತೇವೆ. ಸ್ವಧರ್ಮ ಬಿಟ್ಟಿದ್ರೆ ಇನ್ನೂ ಕಷ್ಟ ಹೆಚ್ಚಾಗತ್ತೆ ಹೊರತು ಕಡಿಮೆ ಆಗೋದಿಲ್ಲ. ಆದ್ದರಿಂದ ಇಲ್ಲಿ ಹೇಳ್ತಾರೆ, ಸಜ್ಜನರ ಮಧ್ಯದಲ್ಲಿದ್ದರೆ ಸ್ವಧರ್ಮಗಳನ್ನ ನಾವು ಬಿಡೋದಿಲ್ಲ, ಆಗ ಕಷ್ಟಗಳು ಬರುವುದಿಲ್ಲ. ಆದ್ದರಿಂದ ಭಗವದ್ಗೀತೆಯಲ್ಲಿ ಪರಮಾತ್ಮ ತಾನೇ ಹೇಳ್ತಾನೆ, ಸ್ವಧರ್ಮೇ ನಿಧನ ಶ್ರೇಯ ಪರಧರ್ಮೋ ಭಯಾವಹ ಅಂತ ಹೇಳಿ. ಅರ್ಜುನ, ನಿನ್ನ ಸ್ವಧರ್ಮ, ನೀನು ಕ್ಷತ್ರಿಯನಾಗಿದ್ದಿ, ಯುದ್ಧ ಮಾಡಬೇಕು.
ಆ ಯುದ್ಧ ಮಾಡುವಾಗ ಹೋದರೂ ಪರವಾಗಿಲ್ಲ, ಆದರೆ ಆ ಧರ್ಮವನ್ನು ಬಿಟ್ಟು ನಾ ಸನ್ಯಾಸಿ ಆಗ್ತೇನೆ ಅಂತ ಹೋಗಬೇಡ, ಸರ್ವಥಾ ಹೋಗಬೇಡ. ಅದು ಮಹಾಭಯಂಕರವಾದದ್ದು. ಅದನ್ನೇ ಇಲ್ಲಿ ನಮಗೆಲ್ಲರಿಗೂ ಹೇಳ್ತಾ ಇದ್ದಾರೆ. ಸ್ವಧರ್ಮವನ್ನು ಬಿಟ್ಟಾಗೆ ನಾವು ಭ್ರಷ್ಟರಾಗ್ತೀವಿ. ನಮ್ಮನ್ನು ನೋಡಿಯೇ ಪರಮಾತ್ಮ ಹುಟ್ಟಿಸಿದ್ದಾನೆ. ನಮ್ಮ ಯೋಗ್ಯತೆಗೆ ಅನುಸಾರವಾಗಿಯೇ ಯಾವ ವರ್ಣದಲ್ಲಿ ಹುಟ್ಟಬೇಕು ಅದನ್ನು ಹುಟ್ಟಿಸಿದ್ದಾನೆ. ಯಾರು ತಂದೆ ತಾಯಿಗಳಾಗಬೇಕು, ಯಾರು ಮಕ್ಕಳಾಗಬೇಕು, ಅದೆಲ್ಲ ಪರಮಾತ್ಮ ಲೆಕ್ಕ ಇದೆ. ಆದ್ದರಿಂದ ಯಾಕೆ ಹಂಗಾಗಿ ಹುಟ್ಟೆ, ಯಾಕೆ ಅದಾಗಲಿಲ್ಲ, ಇದಾಗಲಿಲ್ಲ, ಅಲ್ಲಿ ಹುಟ್ಟಬೇಕು, ಇದೆಲ್ಲ ಮಾತಾಡಬೇಡ್ರಿ. ಯಾವ ಜನ್ಮದಲ್ಲಿ ಬಂದಿದ್ದೇರೆ ಅದಕ್ಕೆ ಪರಮಾತ್ಮನ ಅನುಗ್ರಹ ಅಂತ ತಿಳಿದುಕೊಂಡು ಇದು ಮಾಡಿರಿ. 84 ಲಕ್ಷ ಯೋನಿ ದಾಟಿದ ಮೇಲೆ ಈ ಮನುಷ್ಯ ಜನ್ಮ ಬರುತ್ತೆ. ಲಕ್ಷದ ಕಡೆ ಲಕ್ಷ ಕೊಡ್ರಿ. ಅಂತಹ ಮನುಷ್ಯ ಜನ್ಮ ಬಂದಾಗ, ನರಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣ ಎನ್ನಬಾರದೆ, ಕೃಷ್ಣನ ನೆನೆದರೆ ಕಷ್ಟ ಒಂದಿಷ್ಟಿಲ್ಲ, ಕೃಷ್ಣ ಎನ್ನಬಾರದೆ. ನರಜನ್ಮವನ್ನು, ಮನುಷ್ಯ ಜನ್ಮವನ್ನು ಪರಮಾತ್ಮ ಕೊಟ್ಟಿದ್ದಾನೆ. ನಾಲಿಗೆಯನ್ನು ಪರಮಾತ್ಮ ಕೊಟ್ಟಿದ್ದಾನೆ. ಕಪೆಯಂತೆ ಒಟಗುಟ್ಟದೆ, ಹಾಳು ಹರಟೆ ಹೊಡೆಯದೆ, ಸಮಯವನ್ನು ಹಾಳು ಮಾಡದೆ, ಯಾವಾಗಲೂ ಕೂತಾಗ, ನಿಂತಾಗ, ಎದ್ದಾಗ, ಮಲಗಿದಾಗ ಪ್ರತಿ ಕ್ಷಣಕ್ಕೆ ನೆನೆ ಹರಿಯ, ಪ್ರತಿ ಕ್ಷಣಕ್ಕೆ ನೆನೆ, ಲವಕ್ಕೆ ತ್ರುಟಿಗೆ ನೆನೆ, ಇರುಳು ಹಗಲು ನೆನೆ ಹರಿಯ ಮನವೇ, ಪ್ರತಿ ಕ್ಷಣಕ್ಕೆ ನೆನೆ ಹರಿಯ. ಕ್ಷಣದ ಸಣ್ಣ ಭಾಗವಾಗಿರುವಂಥ ಲವ ತ್ರುಟಿಯಲ್ಲೂ ಆ ಪರಮಾತ್ಮನ ಸ್ಮರಣೆ ಮಾಡುತ್ತೆ. ಹಾಳು ಹರಟೆ ಹೊಡೆಬೇಡ. ನರಜನ್ಮ ಬಂದಿದೆ, ನಾಲಿಗೆಯನ್ನು ಕೊಟ್ಟಿದ್ದಾನೆ, ಅದನ್ನು ಮಾಡು ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ಇಲ್ಲಿ ಹೇಳ್ತಾ ಇದ್ದಾರೆ, ಭ್ರಷ್ಟ ಅಂತ ಅನಿಸ್ಬೇಡಪ್ಪ. ಮನುಷ್ಯ ಜನ್ಮ ಕೊಟ್ಟಿದೆಯಾ ಕೃಷ್ಣ? ಆ ನರಜನ್ಮ ಬಂದಾಗ ನಾನು ಯಾವ ವರ್ಣದಲ್ಲಿದ್ದೇನೆ, ಯಾವ ಆಶ್ರಮದಲ್ಲಿದ್ದೇನೆ, ಆ ಧರ್ಮಗಳನ್ನು ಮಾಡುವಂತೆ ನನಗೆ ಅನುಗ್ರಹ ಮಾಡು. ಇಷ್ಟು ಮಾತ್ರ ಬೇಡಿಕೊಂಬೆ ಅಂತ ಇದ್ದಾರೆ. ಅನುಗ್ರಹ ಮಾಡಪ್ಪ, ನಿನಗಿನ್ನೇನು ಬೇಡ್ಕೊಂಗಿಲ್ಲ ಪರಮಾತ್ಮ. ಮನುಷ್ಯ ಜನ್ಮವನ್ನು ಕೊಟ್ಟಿದ್ದೀನಿ ನೀನೇ, ನಿನ್ನ ಅನುಗ್ರಹನೇ ಸಿಕ್ಕಿದೆ. ಆ ಮನುಷ್ಯ ಜನ್ಮ ಬಂದಾಗ ಪರಮಾತ್ಮ ಶ್ರೀಕೃಷ್ಣ ನಿನಗೇನಿದೆ, ಭ್ರಷ್ಟ ಅಂತ ಅನಿಸ್ಬೇಡ. ಏನ್ರಿ, ಎಲ್ಲರ ಜ್ಞಾನಿಗಳ ಕೈಯಿಂದ, ದೊಡ್ಡವರ ಕೈಯಿಂದ, ಎಲ್ಲರ ಕೈಯಿಂದ ಇವನು ಕೆಟ್ಟವನು ಅಂತ ಅನಿಸ್ಬೇಡ, ಧರ್ಮ ಬಿಟ್ಟವನು ಅಂತ ಅನಿಸ್ಬೇಡ. ಅದಕ್ಕೋಸ್ಕರ ನೀ ಏನು ಮಾಡಬೇಕು? ಶಿಷ್ಟರೊಳಗೆ ನನ್ನನ್ನಿಡಬೇಕು. ಜ್ಞಾನಿಗಳ ಮಧ್ಯದಲ್ಲಿ, ಸಜ್ಜನರ ಮಧ್ಯದಲ್ಲಿ ನನ್ನನ್ನಿಡು. ಆ ಸಜ್ಜನರ ಸಂಘದೊಳಗೆ ನಾನು ಬರುವಂತೆ ಮಾಡು. ಆಗಲೇ ನಾನು ಈ ಕಷ್ಟದಿಂದ ದೂರ ಆಗ್ತೇನೆ. ಯಾಕೆ ಅಂದರೆ ಸಜ್ಜನರ ಮಧ್ಯದಲ್ಲಿದ್ದಾಗ ನಾವು ಸ್ವಧರ್ಮವನ್ನು ಬಿಡೋದಿಲ್ಲ. ಯಾಕಂದ್ರೆ ಹೊರಟ ಏನು ಹಂಗೆ ಮಾಡಬೇಡ, ಹಿಂಗೆ ಮಾಡು, ಹಿಂಗೆ ಮಾಡು, ಅಷ್ಟಾಗಂಗಿಲ್ಲ, ಇಷ್ಟರ ಮಾಡು ಅಂತ ಹೇಳ್ತಾರೆ ಅವ್ರು. ನಿಂಗೆ ಭಾಳ ಆಗಂಗಿಲ್ಲಲ್ಲ, ಇಷ್ಟು ಮಾಡು. ಆದರೆ ಧರ್ಮವನ್ನು ಬಿಡಬೇಡ. ಒಂದು ನೆನಪಿಟ್ಕೊಳ್ರಿ, ಮನುಷ್ಯ ಜನ್ಮ ಬರೋದೇ ಅಪರೂಪ. 84 ಲಕ್ಷ ಯೋನಿ ದಾಟಿ ಬಂದೆ, ಅದು ತಾನಲ್ಲ, ಅದು ತನ್ನದಲ್ಲ, ಮುಂದೆ ಬಾಹುದಲ್ಲ, ಅದು ಸ್ಥಿರವಿಲ್ಲ. ಎಷ್ಟು ಹೇಳ್ತಾರೆ? 84 ಲಕ್ಷದ ಕಡೆ ಲಕ್ಷ ಕೊಡ್ರಿ. ಅಷ್ಟಾದ ಮೇಲೆ, ಅಷ್ಟು ಥರದ ಜೀವ ಆದ ಮೇಲೆ ಈ ಮನುಷ್ಯ ಜನ್ಮಕ್ಕೆ ಬಂದಿದ್ದೆ. ಅದರಲ್ಲೂ ಪರಮಾತ್ಮನ ಅನುಗ್ರಹದಿಂದ ಹರಿ ಸರ್ವೋತ್ತಮ, ವಾಯು ಜೀವೋತ್ತಮ ಅನ್ನುವಂತಹ ಆ ಜ್ಞಾನ, ಆ ಮಹಿಮೆ ನಮ್ಮ ಕಿವಿಗೆ ಬೀಳ್ತಾ ಇದೆ. ಆ ಪರಮಾತ್ಮನ ನಾಮ ನಮ್ಮ ನಾಲಿಗೆಗೆ ಬರ್ತಾ ಇದೆ. ಅಂದರೆ ಪರಮಾತ್ಮನ ಅನುಗ್ರಹ ನಮ್ಮ ಮೇಲೆ ಇದ್ದೇ ಇದೆ. ಸ್ವಲ್ಪ ಪ್ರಯತ್ನ ಮಾಡಿ ಅದನ್ನು ಬೆಳೆಸ್ಕೊಳ್ರಿ. ಹಾಗೆ ಅಂತ ಕೂತ್ಕೊಬಿಡ್ಬೇಡ್ರಿ. ಆಗಲೇ ನಾವು ಅದಕ್ಕೋಸ್ಕರ ಶಿಷ್ಟರೊಳಗೆ ಇಟ್ಟು ಅಂತ ಹೇಳ್ತಾ ಇದ್ದಾರೆ. ಜ್ಞಾನಿಗಳ ಸಂಘದಲ್ಲಿ ಇದ್ದಾಗ ಅವ್ರು ನೀ ತಪ್ಪು ಮಾಡಿದೆ, ಹಂಗೆ ಮಾಡಬೇಡ, ಇದು ಸರಿಯಲ್ಲ,
ಅವರಿಗೇನು ಅನ್ಲಿಕ್ಕೆ ಹೋಗಬೇಡ್ರಿ, ಅವ್ರ ಮನಸ್ಸು ನೋಯಿಸ್ಬೇಡ್ರಿ. ಅವ್ರಿಗೆ ಯಾಕೆ ಬೇಕು, ತಮ್ಮಷ್ಟು ತಾವು ಮಾಡ್ಕೊಳ್ಳಿ, ನಮ್ಗೆ ಯಾಕೆ ಉಪದೇಶ ಮಾಡ್ತಾ ಹಂಗೆ ಅನ್ಲಿಕ್ಕೆ ಹೋಗಬೇಡ್ರಿ. ಅದಕ್ಕೆ ಹೇಳೋದು, ಶಿಷ್ಟರೊಡನೆ ಇಟ್ಟು ಜ್ಞಾನಿಗಳ ಸಂಘದಲ್ಲಿಟ್ಟಾಗ ನಾನೇನಾದ್ರು ತಪ್ಪು ಮಾಡಿದರೆ ವಿಷ್ಣುಗೆ ಪ್ರಾರ್ಥನೆ ಮಾಡ್ತಾಯಿದ್ದೆ. ಅಷ್ಟು ಒಂದು ಇದನ್ನು ತಿಂಗಳಾನ್ಗಟ್ಟೆ ಹೇಳೋಷ್ಟಿದೆ. ಸರ್ವತ್ರ ವ್ಯಾಪ್ತನಾಗಿರುವಂತಹ ಪರಮಾತ್ಮ ನನ್ನಲ್ಲೂ ವ್ಯಾಪ್ತನಾಗಿದ್ದಿ, ಅಲ್ಲೂ ವ್ಯಾಪ್ತನಾಗಿದ್ದಿ. ನಾನು ತಪ್ಪು ಮಾಡಿದಾಗ ಅವರಲ್ಲಿ ನಿಂತುಕೊಂಡು ನನ್ನ ತಪ್ಪನ್ನು ಸರಿ ಮಾಡಪ್ಪ, ಸರಿ ಮಾಡಿ ನನ್ನನ್ನು ಸರಿಯಾದ ದಾರಿಯಲ್ಲಿ ಕರ್ಕೊಂಡು ಹೋಗು ಪರಮಾತ್ಮ. ಆದ್ದರಿಂದ ನನ್ನನ್ನು ಸಜ್ಜನರ ಸಂಘದಲ್ಲಿಡು, ನೀನೇ ಕರ್ಕೊಂಡು ಹೋಗಿಡು. ಯಾಕೆಂದರೆ ನಾನು ಮಹಾನುಭಾವ, ನಾನು ಪ್ರಯತ್ನಪಟ್ಟು ಮಾಡೋದೇ ಇಲ್ಲ. ನೀನೇ ನನ್ನ ಕರ್ಕೊಂಡು ಹೋಗಿಡ್ಬೇಕು. ಹೇಗೆ ತಾಯಿ ತನ್ನ ಕೂಸನ್ನು ತಪ್ಪು ಮಾಡ್ತಾಯಿದ್ರೆ ಇದು ಮಾಡ್ತಾಯಿದ್ರೆ ಭಡಕ್ಕನೆ ಅದನ್ನು ಎತ್ಕೊಂಡು ಹಂಗೆ ಮಾಡಬಾರ್ದು, ಮಣ್ಣು ತಿನ್ನಬಾರ್ದು, ಇದು ಮಾಡಬಾರ್ದು, ಅಲ್ಲಿ ಹೋಗಬೇಡ ಅಂಥೇಳಿ ಇದು ಮಾಡ್ತಾಳೆ ಕೂಸಿಗೆ. ಅದನ್ನು ಕರ್ಕೊಂಡು ಹಾಕಿ ಹೊಡಿತಾಳೆ ಅನ್ನೋದಕ್ಕೆ, ಇಲ್ಲ ಹಂಗೆ ಮಾಡಬಾರ್ದು ರಜಾ ಅಂಥೇಳಿ ಮುದ್ದು ಮಾಡಿ ಆ ಕೂಸನ್ನು ಕರೆದುಕೊಂಡು ಹೋಗಿ ಅದು ತಪ್ಪು ಅಂತ ಹೇಳ್ತಾಳೆ. ಊಟ ಮಾಡುವಾಗ ಊಟ ಮಾಡಬೇಕು, ಶಕ್ತಿ ಬರುತ್ತೆ ನಿಂಗೆ ಆಟ ಆಡೋಕ್ಕೆ ಅಂಥೇಳಿ ಮುದ್ದು ಮಾಡಿ ಊಟ ಮಾಡಿಸ್ತಾಳೆ. ಅದಕ್ಕೇನೂ ಗೊತ್ತಿಲ್ಲ, ತಾಯಿ ಅದಕ್ಕೆಲ್ಲ ತಿಳಿಸಿಕೊಟ್ಟು ಮಾಡ್ತಾಳೆ. ಹಾಗೆ ಜಗತ್ತಿಗೆ ತಾಯಿಯಾಗಿರುವಂತಹ ಹೇ ಪರಮಾತ್ಮ, ನಿನಗೆ ಪ್ರಾರ್ಥನೆ ಮಾಡ್ಕೋತೇನೆ, ಬೇಡ್ಕೋತಾ ಇದ್ದೇನೆ. ಮಾನವ ಜನ್ಮ ಬಂದಿದೆ, ಅದರಲ್ಲೂ ಹರಿ ಸರ್ವೋತ್ತಮ ವಾಯು ಜೀವೋತ್ತಮ ಅನ್ನುವಂತಹ ಆ ಇದರಲ್ಲಿ ಹುಟ್ಟಿದ್ದೇನೆ. ನೀನು ನನಗೆ ಎಷ್ಟೇ ಬೇಡ್ಕೋತಾ ಇದ್ದೀನಿ, ಭ್ರಷ್ಟ ಅಂತ ಅನ್ನಿಸ್ಬೇಡಪ್ಪ. ಏನು ಕೆಟ್ಟಿದ್ದಾನೆ, ಏನು ಪ್ರಯೋಜನ ಇಲ್ಲ ಅಂತ ಹೇಳಿ ಜ್ಞಾನಿಗಳ ಕೈಯಿಂದ ಹಂಗೆ ಅನ್ನಿಸ್ಬೇಡ. ಇಷ್ಟೇ ನಿಂಗೆ ಬೇಡ್ಕೋತೇನೆ, ಇನ್ನೇನು ನಾನು ನೀನು ಬೇಡ್ಕೊಳ್ಳೋದಿಲ್ಲ. ಜ್ಞಾನಿಗಳ ಕೈಯಿಂದ ನನ್ನನ್ನು ಭ್ರಷ್ಟ ಅಂತ ಅನ್ನಿಸ್ಬೇಡ. ಅದಕ್ಕೆ ನೀ ಏನು ಮಾಡಬೇಕು ಕೃಷ್ಣ ಪರಮಾತ್ಮ, ಶಿಷ್ಟರೊಳಗೆ ನನಗಿಡು. ಆಗ ಅವ್ರು ಏನು ಮಾಡ್ತಾರೆ, ಪ್ರತಿ ಕ್ಷಣಕ್ಕೆ ನನಗೆ ಇದು ತಪ್ಪು ಹಿಂಗೆ ಮಾಡಬೇಡ, ಇದು ತಪ್ಪು ಹಿಂಗೆ ಮಾಡಬೇಡ, ಸರಿ ಅದ ಹಿಂಗೆ ಮಾಡು ಅಂತ ಹೇಳ್ತಾರೆ. ಸರಿ ಮಾಡಿದಾಗ ನನಗೆ ಉತ್ಸಾಹ ಕೊಟ್ಟು ಮುಂದುವರಿಸ್ತಾರೆ. ಅದರೊಳಗೆ ನೀನು ಬೇಡ್ಕೋತಾ ಇದ್ದೇನೆ, ಶಿಷ್ಟರೊಳಗೆ ನನಗಿಟ್ಟು ನನಗೆ ಅನುಗ್ರಹ ಮಾಡಿ. ಆಗಲೇ ನಾನು ಈ ಕಷ್ಟದಿಂದ, ಸಂಸಾರದ ಕಷ್ಟದಿಂದ ಹೊರಗೆ ಬರ್ತೇನೆ. ಅದಕ್ಕೆ ಹೇಳಿದ್ರು, ಶಿಷ್ಟರೊಳಗೆ ಇಟ್ಟು ನನ್ನ ಕಷ್ಟವನ್ನು ಬಿಡಿಸಪ್ಪ. ಎಲ್ಲ ನೀನೇ ಮಾಡಬೇಕು ಪರಮಾತ್ಮ. ಸರ್ವತ್ರ ವ್ಯಾಪ್ತನಾಗಿರುವಂತಹ ಹೇ ಪರಮಾತ್ಮ ವಿಷ್ಣು, ನಿನಗೆ ಪ್ರಾರ್ಥನೆ ಮಾಡ್ಕೋತಾ ಇದ್ದೇನೆ. ಅದಕ್ಕೆ ದಾಸರು ಹೇಳಿದರು, ಜಗನ್ನಾಥ ದಾಸರು ಕಟ್ತಾರೆ, ರಂಗ ನಿನ್ನ ಕೊಂಡಾಡುವ ಮಂಗಳಾತ್ಮರ ಸಂಗ ಸುಖವಿತ್ತು ಕಾಯೋ ಕರುಣಾಸಾಗರ. ಜಗನ್ನಾಥ ದಾಸರು ಒಂದು ಕಡೆ ಹೇಳ್ತಾರೆ, ಪರಮಾತ್ಮ ನಿನ್ನನ್ನು ಯಾವಾಗಲೂ ಸ್ತೋತ್ರ ಮಾಡುವಂತಹ ಮಂಗಳಾತ್ಮರಾಗಿರುವಂತಹ ಅಂಥವರ ಸಂಘ ಸುಖವನ್ನು ಕೊಡು. ಸಜ್ಜನರಾಗಿರುವಂತಹ ಭಕ್ತರಾಗಿರುವಂತಹ ಸಂಘ ಸುಖವನ್ನು ಕೊಡಪ್ಪ. ಯಾಕೆ ನೀನು ಕರುಣಾಸಾಗರನಾಗಿದ್ದೇ, ಅಂತಹ ಕರುಣಾಸಮುದ್ರನಾಗಿರ್ತ ಪರಮಾತ್ಮ ಅಂಥವರ ಸಂಘ ಸುಖವನ್ನು ಕೊಟ್ಟು ನನ್ನನ್ನು ರಕ್ಷಣೆ ಮಾಡಪ್ಪ ಅಂತ ಹೇಳಿ ಬೇಡ್ಕೋತಾ ಇದ್ದಾರೆ. ಆಗಲೇ ನಾವು ಕಷ್ಟದಿಂದ ದೂರ ಆಗ್ತೇವೆ. ಅದಕ್ಕೆ ಇಲ್ಲಿ ಬೇಡ್ಕೋತಾ ಇದ್ದಾರೆ, ಭ್ರಷ್ಟನೆನಿಸಬೇಡ ಕೃಷ್ಣ, ಇಷ್ಟು ಮಾತ್ರ ಬೇಡಿಕೊಂಬೆ, ಶಿಷ್ಟರೊಳಗೆ ಇಟ್ಟು ಕಷ್ಟ ಬಿಡಿಸೋ ವಿಷ್ಣುವೇ. ಇಷ್ಟೇ ಬೇಡ್ಕೋತಾ ಇದ್ದೀನಿ, ನಿನಗೇನು ಹೆಚ್ಚು ಬೇಡಿಲ್ಲ. ನನ್ನನ್ನು ಭ್ರಷ್ಟ ಅಂತ ಅನ್ನಿಸ್ಬೇಡಪ್ಪ. ಜ್ಞಾನಿಗಳ ಸಂಘದಲ್ಲಿ ಇಟ್ಟು ಸರಿಯಾದ ಮಾರ್ಗದಲ್ಲಿ ನಾನು ಕರ್ಕೊಂಡು ಹೋಗಿ ಈ ಸಂಸಾರದ ದುಃಖದಿಂದ ನನ್ನನ್ನು ಪಾರು ಮಾಡು ಪರಮಾತ್ಮ ಅಂತ ಹೇಳಿ ಬೇಡ್ಕೋತಾ ಇದ್ದಾರೆ. ಎಷ್ಟು ಸುಂದರವಾಗಿ ಬೇಡ್ಕೋತಾ ಇದ್ದಾರೆ ನೋಡಿ. ಒಂದೊಂದು ನಾಮದಿಂದ ಆ ಪರಮಾತ್ಮನ ಬೇಡ್ಕೋತಾ ಇದ್ದಾರೆ. ಒತ್ತಿ ಬಹ ವಿಘ್ನಗಳ ಕಳೆದಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಬೇಕರವ ಪೊಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳಿಸಿ ಮನರು ಹೇಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯ ಮಂಗಳ ಹರಿಕಥಾಮೃತ ಸಾರ ಪಡಿಸುವರ.